ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ವೀರೇಶ್ ಕುಮಾರ್. ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಎಕ್ಸಾಮ್ ಫೋಬಿಯಾ. ಅಂದರೆ ವಿದ್ಯಾರ್ಥಿಗಳಲ್ಲಿ ಎಕ್ಸಾಮ್ನ ಭಯ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಈಗ ಎಕ್ಸಾಮ್ಸ್ ಹತ್ರ ಬರೋದ್ರಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕೆಲವು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು, ಎಕ್ಸಾಮ್ಸಲ್ಲಿ ಅವರು ಈಸಿಯಾಗಿ ಪಾಸ್ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಕೊನೆವರೆಗೆ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ನೋಡಿ. ಯಾರೇನು ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟು ಮಾಡಿ. ನಾವೀಗ ಪಾಯಿಂಟ್ಗೆ ಎಂಟ್ರಿ ಆಗೋಣ. ಏನಪ್ಪ ಅಂತಂದರೆ, ವಿದ್ಯಾರ್ಥಿಗಳು ಹೇಗೆ ಭಯದಿಂದ ಹೊರಬರಬೇಕು, ಎಕ್ಸಾಮ್ನ ಭಯದಿಂದ ಹೊರಬರಬೇಕು, ಹೇಗೆ ಎಕ್ಸಾಮ್ಗೆ ಈಸಿಯಾಗಿ ಪ್ರಿಪೇರ್ ಆಗಬೇಕು, ಕೆಲವೊಂದು ಪಾಯಿಂಟ್ಸ್ ಅವರಿಗೆ ಬೇಕಾಗುತ್ತೆ. ಇದು ತುಂಬ ಅನುಕೂಲ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ಪೇರೆಂಟ್ಸ್ ಇದನ್ನು ನೋಡ್ತಾ ಇದ್ದರೆ ಅಥವಾ ಸ್ಟೂಡೆಂಟ್ಸ್ ಇದನ್ನು ನೋಡ್ತಾ ಇದ್ದರೆ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಕು, ಕೊನೆವರೆಗೂ ನೋಡಿ. ಇದು ನನ್ನ ರಿಕ್ವೆಸ್ಟ್. ನಂಬರ್ 1 ಏನಪ್ಪ ಅಂತಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ವಿದ್ಯಾರ್ಥಿಗಳು ಭಯದ ಮೈಂಡ್ ಸೆಟ್ಟಿಂದ ಹೊರಗೆ ಬರಬೇಕು. ಎಕ್ಸಾಮ್ ಅನ್ನೋ ಭಯನ ಬಿಡಬೇಕು. ಭಯ ಪಡದೆ ಐ ಕ್ಯಾನ್ ಫೇಸ್ ದ ಎಕ್ಸಾಮಿನೇಷನ್, ನಾನು ಎಕ್ಸಾಮಿನೇಷನ್ ಬರಿತೀನಿ ಚೆನ್ನಾಗಿ, ಏನು ತೊಂದರೆ ಇಲ್ಲದೆ ಬರಿತೀನಿ ಅನ್ನುವಂಥ ಮೈಂಡ್ ಸೆಟ್ಗೆ ಬರಬೇಕು. ಅವರು ಪ್ರತಿದಿನ ಯಾವಾಗಲೂ ಓದುವಾಗ ನಾನು ಇಂಪ್ರೂವ್ ಆಗ್ತಾ ಇದ್ದೀನಿ, ಇಂಪ್ರೂವಿಂಗ್ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇರಲಿ. ಯಾವುದೇ ಕಾರಣಕ್ಕೂ ನಾನು ಫೇಲ್ ಆಗ್ತೀನಿ, ನನಗೆ ಓದೋಕ್ಕೆ ಆಗ್ತಾ ಇಲ್ಲ, ನನಗೆ ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ, ಇಂಥದ್ದನ್ನೆಲ್ಲ ಫಸ್ಟ್ ಮೈಂಡಿಂದ ತೆಗೆದಾಕಿ ಪಾಸಿಟಿವ್ ಮೈಂಡ್ ಸೆಟ್ಟಿಂದ ಇರಿ, ಭಯ ಬಿಟ್ಟಾಕ್ರಿ. ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಎರಡನೇದು, ಯಾವುದೇ ಕಾರಣಕ್ಕೂ ನಮ್ಮ ಸಿಲೆಬಸ್ನ ಹೆವಿಯಾಗಿ ತಗೋಬಾರ್ದು. ಹೆವಿ ಆಗಿರುವಂಥ ಸಿಲೆಬಸ್ನ ಸ್ಮಾಲ್ ಪಾರ್ಟ್ಗಳಾಗಿ ಡಿವೈಡ್ ಮಾಡಬೇಕು. ಚಿಕ್ಕ ಚಿಕ್ಕ ಪಾರ್ಟ್ಗಳಾಗಿ ಡಿವೈಡ್ ಮಾಡಿ ಅದನ್ನು ಓದೋದನ್ನು ಕಲೀರಿ. ಒಂದು ಸಿಲೆಬಸ್ಸಲ್ಲಿ 6 ಚಾಪ್ಟರ್ ಇತ್ತು ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, 6 ಚಾಪ್ಟರ್ನ ಡಿವೈಡ್ ಮಾಡಿ, ಒಂದೊಂದು ಚಾಪ್ಟರ್ನ ಒಂದೊಂದು ದಿನ ಓದಿ. ಇವತ್ತು ಒಂದು ಚಾಪ್ಟರ್, ನಾಳೆ ಒಂದು ಚಾಪ್ಟರ್, ನಾಡಿದ್ದು ಒಂದು ಚಾಪ್ಟರ್, ಆ ಥರ ಓದಿ. ಓಕೆ. ಇನ್ನೊಂದೇನಪ್ಪ ಅಂದರೆ, ಯೂಸ್ ಪ್ರೊಮೋಡೋರೋ ಮೆಥಡ್ ಅಂತ. ಪ್ರೊಮೋಡೋರೋ ಮೆಥಡ್ ಅಪ್ಪ ಅಂತಂದರೆ 25 ಮಿನಿಟ್ಸ್ ಓದ್ಬಿಟ್ಟು ಒಂದು 5ರಿಂದ 10 ನಿಮಿಷ ರೆಸ್ಟ್ ತಗೊಳ್ಳೋದು. ಓಕೆ, 25 ಮಿನಿಟ್ಸ್ ಓದಿ, 5 ನಿಮಿಷ ರೆಸ್ಟ್ ತಗೊಳ್ಳಿ. ಈ ರೆಸ್ಟ್ ಮಾಡೋದ್ರಿಂದ ಏನಾಗುತ್ತೆ, ಮೈಂಡ್ ಕೂಲ್ ಆಗುತ್ತೆ ಮತ್ತು ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ನೀವು ಓದಿರೋಂಥ ಟಾಪಿಕ್ಗಳನ್ನು, ನೀವು ಓದಿರೋಂಥ ಸಬ್ಜೆಕ್ಟ್ಗಳನ್ನು ಪ್ರತಿ ವಾರ ರಿಮೈಂಡ್ ಮಾಡಿ, ಅಂದರೆ ರಿವಿಷನ್ ಮಾಡ್ಕೊಳ್ಳಿ. ರಿವಿಷನ್ ಮಾಡ್ಕೊಳ್ಳೋದ್ರಿಂದ ನೆನಪಲ್ಲಿ ಉಳಿಯೋ ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತೆ, ಭಯ ಹೋಗುತ್ತೆ. ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ಪ್ರಾಕ್ಟೀಸ್ ರಿಮೂವ್ಸ್ ಫಿಯರ್. ಏನಂದರೆ, ನಾವು ಪ್ರಾಕ್ಟೀಸ್ ಮಾಡಬೇಕು. ಪ್ರತಿಯೊಂದು ಸಬ್ಜೆಕ್ಟನ್ನು ನಾವು ಏನು ಓದಿದ್ದೀವಲ್ಲ ಅದನ್ನು ಯಾವಾಗ ಸಮಯ ಸಿಗುತ್ತೆ ಆವಾಗ ಪ್ರಾಕ್ಟೀಸ್ ಮಾಡಿ. ಮಾರ್ಕ್ ಟೆಸ್ಟ್ಗಳನ್ನು ತಗೊಳ್ಳಿ, ಹಳೆಯ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿ. ಓಲ್ಡ್ ಕ್ವಶನ್ ಪೇಪರ್ಸ್, ಕೊನೆ ಇಯರ್ಸ್, ಲಾಸ್ಟ್ 10 ಇಯರ್ಸ್, ಲಾಸ್ಟ್ 5 ಇಯರ್ಸ್, ಲಾಸ್ಟ್ 6 ಇಯರ್ಸ್, ಈ ಥರ ಕ್ವಶನ್ ಪೇಪರ್ಗಳನ್ನು ತೆಗೆದುಕೊಂಡು ಅದನ್ನು ಸಾಲ್ವ್ ಮಾಡಿ. ಆ ಸಾಲ್ವ್ ಮಾಡೋದ್ರಿಂದ ನಿಮಗೆ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ. ಇದೊಂಥರ ಕಾನ್ಫಿಡೆನ್ಸ್ ಬೂಸ್ಟರ್ ಥರ ಕೆಲಸ ಮಾಡುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ, ಹೆಲ್ದಿ ಬಾಡಿ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ಸ್ಲೀಪ್ಲೆಸ್ನೆಸ್, ನಿದ್ದೆ ಬಿಟ್ಟು ರಾತ್ರಿ ಎಲ್ಲ ಓದೋದು ಅದೆಲ್ಲ ಮಾಡಬಾರ್ದು. ಮಿನಿಮಮ್ 7 ಅವರ್ಸ್ ನಿದ್ದೆ ಮಾಡಿ ಓದ್ಕೊಳ್ಳಿ. ಮತ್ತು ಓದ್ಕೊಳ್ಳಿ. ಬಾಡಿ ಬ್ಯಾಲೆನ್ಸ್ ಮಾಡಬೇಕು. ವಾಟರ್ ಕನ್ಸ್ಯೂಮ್ ಮಾಡಿ, ಮ್ಯಾಕ್ಸಿಮಮ್ ವಾಟರ್ ಕನ್ಸ್ಯೂಮ್ ಮಾಡಿ. ಜಂಕ್ ಫುಡ್ಗಳನ್ನೆಲ್ಲ ಅವಾಯ್ಡ್ ಮಾಡಿ. ಯಾವುದೇ ಕಾರಣಕ್ಕೂ ಜಾಸ್ತಿ ಜಂಕ್ ಫುಡ್ಗಳನ್ನು ತಿನ್ನೋಕೆ ಹೋಗ್ಬೇಡಿ ಎಕ್ಸಾಮ್ ಇರೋ ಸಮಯದಲ್ಲಿ. ಮತ್ತೊಂದು ವಿಷಯ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಜೊತೆ ನಿಮ್ಮನ್ನು ಕಂಪೇರ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಯಾರ ಕೆಪಾಸಿಟಿ ಅವರೇ ಚೆನ್ನಾಗಿ ಓದ್ತಾರೆ, ಅವರೇ ಜಾಸ್ತಿ ಮಾರ್ಕ್ಸ್ ತರ್ತಾರೆ ಅಂತ ಯು ಡೋಂಟ್ ಬಿ ಫಿಯರ್. ನೀವೇ ಓದಿ, ನಾನೇ ಅವನಿಗಿಂತ ಜಾಸ್ತಿ ಮಾರ್ಕ್ಸ್ ತೆಗಿಬಲ್ಲೆ ಅನ್ನೋ ಮೈಂಡ್ ಸೆಟ್ಟಿಂದ ನೀವು ಓದಿ, ನೀವು ತೆಗಿತೀರಾ. ಇನ್ನೊಂದು ಫಾರ್ಮೋಸ್ಟ್ ಥಿಂಗ್ ಅಂತಂದರೆ, ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್ ಥಿಂಗ್, ಕಂಟ್ರೋಲ್ ಆ್ಯಂಗ್ಸೈಟಿ ಬಿಫೋರ್ ದ ಎಕ್ಸಾಮಿನೇಷನ್ ಹಾಲ್ಗೆ ಹೋಗುವಾಗ ಆ್ಯಂಗ್ಸೈಟಿಯಿಂದ ಹೋಗಬೇಡಿ. ಒಂದು ವೇಳೆ ಆ್ಯಂಗ್ಸೈಟಿ ಇತ್ತು, ಟೆನ್ಷನ್ ಇತ್ತು ಅಂತಂದರೆ ಜಸ್ಟ್ ಕೂತ್ಕೊಂಡು ಈ ಥರ ಒಂದು ಲಾಂಗ್ ಬ್ರೀತ್ ತೊಗೊಂಡು 30 ಸೆಕೆಂಡ್ಸ್ ಕಾಮಾಗಿ ಕಣ್ಣು ಮುಚ್ಕೊಳ್ಳಿ. ದೆನ್ ನಿಮಗೆ ಆ್ಯಂಗ್ಸೈಟಿ ರಿಮೂವ್ ಆಗುತ್ತೆ, ಎಕ್ಸಾಮ್ ಬರೆಯೋಕ್ಕೆ ಈಸಿ ಆಗುತ್ತೆ. ಫಸ್ಟು ನೀವೇನು ಮಾಡಿ, ಈಸಿಯಾಗಿರುವಂಥ ಕ್ವಶನ್ಗೆ ಆನ್ಸರ್ ಮಾಡೋದನ್ನು ಕಲೀರಿ. ಈಸಿಯಾಗಿ ಇರುವಂಥ ಕ್ವಶನ್ಗೆ ಆನ್ಸರ್ ಮಾಡೋದ್ರಿಂದ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಓದಿದ್ದು ಯಾವುದೂ ಮರ್ತೋಗಲ್ಲ, ಮತ್ತು ರಿಟರ್ನ್ ಬರುತ್ತೆ. ಇನ್ನೊಂದೇನಪ್ಪ ಅಂದರೆ, ಎಕ್ಸಾಮ್ಗಳಲ್ಲಿ ಉಪಯೋಗ ಆಗುವಂಥ ಥಿಂಗು, ಈಗ ಒಂದು 10 ಪಾಯಿಂಟ್ಸ್ ಇರುತ್ತೆ ಆನ್ಸರಲ್ಲಿ. 10 ಪಾಯಿಂಟ್ಸ್ನ ಮೊದಲಿನ ಒಂದು ಲೆಟರ್ ತಗೊಂಡು 10 ಪಾಯಿಂಟ್, ಫಾರ್ ಎಕ್ಸಾಂಪಲ್ CAT ಅಂದರೆ ಸಿ ಇಂದ ಸ್ಟಾರ್ಟ್ ಆಗುವಂಥ ಒಂದು ಪಾಯಿಂಟ್ ಇರುತ್ತೆ, ಎ ಇಂದ ಸ್ಟಾರ್ಟ್ ಆಗುವಂಥ ಒಂದು ಪಾಯಿಂಟ್ ಇರುತ್ತೆ, ಟಿ ಇಂದ ಸ್ಟಾರ್ಟ್ ಆಗುವಂಥ ಒಂದು ಪಾಯಿಂಟ್ ಇರುತ್ತೆ. ಅದನ್ನು ಕ್ಯಾಟ್ ಅಂತ ನೆನ್ಪಿಟ್ಕೊಳ್ಳಿ. ಅವಾಗ ಏನಾಗುತ್ತೆ, ನಿಮಗೆ ಸಿ ಇಂದ ಯಾವ ಪಾಯಿಂಟ್ ಬರುತ್ತೆ ಅದನ್ನು ಈಸಿಯಾಗಿ ಬರೀತೀರಾ, ಎ ಇಂದ ಯಾವ ಪಾಯಿಂಟ್ ಬರುತ್ತೆ ಅದನ್ನು ಈಸಿಯಾಗಿ ಬರೀತೀರಾ, ಟಿ ಇಂದ ಯಾವ ಪಾಯಿಂಟ್ ಬರುತ್ತೆ ಅದನ್ನು ತುಂಬ ಈಸಿಯಾಗಿ ಬರೀತೀರಾ. ಲಾಂಗ್ ಆನ್ಸರ್ ನೆನ್ಪಿಟ್ಕೊಳ್ಳೋ ಟ್ರಿಕ್ ಇದು ಆ್ಯಕ್ಚುಲಿ. ಸೊ ಸ್ನೇಹಿತರೆ, ವಿದ್ಯಾರ್ಥಿಗಳೇ, ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ. ಫಿಯರ್ ರಿಮೂವ್ಸ್ ಯುವರ್ ಮಾರ್ಕ್ಸ್. ನಿಮ್ಮ ಮಾರ್ಕ್ಸ್ನ ತೆಗೆದಾಕುತ್ತೆ. ಕಾನ್ಫಿಡೆನ್ಸ್ ನಿಮ್ಮ ಮಾರ್ಕ್ಸ್ನ ಜಾಸ್ತಿ ಮಾಡುತ್ತೆ. ಬಿ ಕಾನ್ಫಿಡೆಂಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.